ಯತ್ನಾಳರನ್ನ ಬಿಜೆಪಿಯ ಹೈಕಮಾಂಡ್ ಈಗ ಉಚ್ಚಾಟನೆ ಮಾಡಿದೆ. 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಈಗ ಆದೇಶವನ್ನ ಕೊಟ್ಟಿರುವಂತದ್ದು. ಶತಾಯ ಗತಾಯವಾಗಿ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೇ ಇಳಿಸ್ತೀನಿ ಅಂತ ಪಣ ತೊಟ್ಟಿದ್ರು. ರೆಬಲ್ ಟೀಮ್ ಕೂಡ ರೆಡಿ ಆಗಿತ್ತು. ಆದ್ರೆ ಈಗ ಅವರೇ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ್ ಅವರು. ಎಸ್, ಈಗ ಇದು ನಿಜವಾಗ್ಲೂ ಕೂಡ ಒಂದು ಆಶ್ಚರ್ಯವಾಗುವಂತ ಒಂದು ಪ್ರಶ್ನೆ. ಇದು ಯತ್ನಾಳ್ ಅವರು ಪ್ರಭಾವಿ ಶಾಸಕರು, ಆದ್ರೆ ದಿಢೀರ್ ಅಂತ ಅಧಿವೇಶನದ ಬೆನ್ನಲ್ಲೇ ಈಗ ಹೈಕಮಾಂಡ್ ಇಂಥದ್ದೊಂದು ಖಡಕ್ ನಿರ್ಧಾರ ತೆಗೆದುಕೊಂಡಿದ್ದಾರಲ್ಲ. ವಾಟ್ ನೆಕ್ಸ್ಟ್? ಯತ್ನಾಳ್ ಅವರ ಮುಂದಿನ ನಡೆ ಏನಿರುತ್ತೆ? ಹೈಕಮಾಂಡ್ ನಾಯಕರು ಇಷ್ಟು ದಿನ ಶೋಕಾಸ್ ನೋಟಿಸ್ ಕೊಡ್ತಿದ್ರು, ಅದಾದ್ಮೇಲೆ ದೆಹಲಿ ಕರ್ಸ್ಕೊಂತಿದ್ರು, ಆದ್ರೆ ಈಗ ಪಟ್ಟಂತ ಇಂದ ನಿರ್ಧಾರ ತೆಗೆದುಕೊಂಡಿದಾರಲ್ಲ, ಮುಂದೇನಾಗುತ್ತೆ ಅಂತ. ಅಖಿಲೇಶ್, ಯತ್ನಾಳ್ ಅವ್ರಿಗೆ ಇದು ಹೊಸ ಸಂಪ್ರದಾಯವೇನಲ್ಲ. ಸೋಕಾಸ್ ನೋಟಿಸ್ ಕೊಟ್ಟಿದ್ದು, ಸೋಕಾಸ್ ನೋಟಿಸ್ಗಳಿಗೆ ಉತ್ತರ ಕೊಡದೇನೆ ಹಿಂದೆನೂ ಕೂಡ ಉಚ್ಚಾಟನೆ ಆಗಿದ್ರು. 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದಂತಹದ್ದನ್ನು ನಾವೆಲ್ಲ ನೋಡಿದ್ದೀವಿ. 2015ರಲ್ಲಿ ಆದಂತಹ ಒಂದು ಬೆಳವಣಿಗೆ. ಕಟ್ಟ ಹಿಂದುತ್ವವಾದಿ, ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಬಿಜೆಪಿಯಲ್ಲಿ ಈಗಿರುವಂತಹ ಎಲ್ಲ ನಾಯಕರು ನಾವು ಕಂಪೇರ್ ಮಾಡ್ಕೊಂಡಿದ್ದೆ ಆದರೆ ಒಂದಷ್ಟು ಬೆರಳೆಣಿಕೆಯ ಬಿಜೆಪಿ ನಾಯಕರು ಮಾತ್ರ ಕಟ್ಟ ಹಿಂದುತ್ವವಾದಿಗಳಿದ್ದಾರೆ. ಅದರಲ್ಲಿ ಯತ್ನಾಳ್ ಅವರು ಮೊದಲ ಪಂಕ್ತಿಯಲ್ಲಿ ಸೇರ್ತಾರೆ. ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಯತ್ನಾಳ್ ಹೇಳಿದ್ದು ಎಲ್ಲವೂ ಕೂಡ ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಆದರೆ ಎಲ್ಲಿ ಹೇಳಬೇಕಾಗಿತ್ತೋ ಅಲ್ಲಿ ಹೇಳಿಲ್ಲ, ಎಲ್ಲಿ ಹೇಳ್ಬಾರ್ದಾಗಿತ್ತೋ ಅಲ್ಲಿ ಹೇಳಿದ್ರು. ಹಾಗಾಗಿ ಯತ್ನಾಳ್ ಅವ್ರಿಗೆ ಇವತ್ತು ಈ ಶಿಕ್ಷೆ ಆಗೋದಕ್ಕೆ ಕಾರಣ ಆಯಿತು. ಕಳೆದ 1 ವರ್ಷದಿಂದಲೂ ಕೂಡ ರಾಜ್ಯ ಬಿಜೆಪಿಯಲ್ಲಿ ಪ್ರತಿದಿನವೂ ಕೂಡ ಬೆಂಕಿ ಕಾಣಿಸ್ಕೊಳ್ತಾ ಇತ್ತು. ಪ್ರತಿದಿನವೂ ಕೂಡ ಒಂದು ಬಣದ ವಿರುದ್ಧ ಮತ್ತೊಂದು ಬಣ ವಾಕ್ಸಮರ ಮಾಡ್ತಾನೆ ಇದ್ರು. ಅದರಲ್ಲೂ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ಯಾವುದೇ ಕಾರಣಕ್ಕೂ ನಾವು ಸುತಾರಾಮ್ ವಿಜೇಂದ್ರ ಅವರನ್ನು ಒಪ್ಪೋದಿಲ್ಲ, ಆ ಸ್ಥಾನದಲ್ಲಿ ನೋಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ, ನಾವು ಅವ್ರ ಜೊತೆ ಕೆಲಸ ಮಾಡೋದಿಲ್ಲ, ಇದೇ ಮಾತುಗಳನ್ನು ಪದೇ ಪದೇ ಹೇಳುವಂತಹ ಕೆಲಸ ಯತ್ನಾಳ್ ಮಾಡ್ತಾಯಿದ್ರು, ರಮೇಶ್ ಜಾರಕಿಹೊಳಿ ಮಾಡ್ತಾಯಿದ್ರು, ಅವರ ಹಿಂದೆ ಯಾರೆಲ್ಲ ಗುರುತಿಸ್ಕೊಂಡಿದ್ರು ಆ ಎಲ್ಲ ನಾಯಕರು ಕೂಡ ಮಾಡ್ತಾಯಿದ್ರು. ಇದು ಬಹಿರಂಗವಾಗಿ ನೀವು ಹೆಚ್ಚು ಮಾತಾಡಿದಂತೆಲ್ಲ ಪಕ್ಷಕ್ಕೆ ನೇರವಾಗಿ ಪೆಟ್ಟು ಬೀಳುತ್ತೆ, ಸಂಘಟನೆ ಮೇಲೆ ದುಷ್ಪರಿಣಾಮಗಳಾಗ್ತವೆ. ಈ ಸಂದೇಶವನ್ನು ಕೊಡುವಂಥ ಒಂದು ಕೆಲಸ ಬಿಜೆಪಿ ಹೈಕಮಾಂಡ್ ಆಗಿಂದಾಗೆ ಮಾಡ್ತಲೇ ಇತ್ತು. ಇದರಲ್ಲಿ ಬಿಜೆಪಿ ಹೈಕಮಾಂಡ್ ತಪ್ಪು ಕೂಡ ಭಾಳಷ್ಟಿದೆ, ಅದನ್ನು ನಾನು ಆಮೇಲೆ ಹೇಳ್ತೀನಿ. ಆದರೆ ಒಬ್ಬ ಹಿರಿಯ ನಾಯಕ ಈ ಹಿಂದೆ ಒಮ್ಮೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡು ಮತ್ತೆ ಯಡಿಯೂರಪ್ಪ ಅವರಿಂದಲೇ ಬಿಜೆಪಿಗೆ ಬಂದು ಶಾಸಕರಾದ ಬಳಿಕ ಅದೇ ಯಡಿಯೂರಪ್ಪ ಅವರನ್ನು ಎದುರಾಕೊಳ್ಳೋದು, ಯಡಿಯೂರಪ್ಪ ಅವರನ್ನು ಕುಟುಂಬ ರಾಜಕಾರಣ ಮಾಡ್ತಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡೋದು, ಈ ಎಲ್ಲವನ್ನ ಇಟ್ಕೊಂಡು ಬಹಿರಂಗವಾಗಿ ಹೇಳಿಕೆಗಳು ಕೊಡ್ತಾ ಇದ್ದಿದ್ದು ಒಂದು ಕಡೆ ಯತ್ನಾಳ್ ಅವ್ರಿಗೆ ಖುಷಿ ತಂದರೂ ಕೂಡ ಪಕ್ಷಕ್ಕೆ ಅದು ಸಹಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಇಡೀ ದೇಶದಲ್ಲಿ 1/2ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಇವತ್ತು ಬಿಜೆಪಿ ಅಧಿಕಾರದಲ್ಲಿದೆ. ಬಿಜೆಪಿಯ ಹೈಕಮಾಂಡ್ ದಿನೇ ಸ್ಟ್ರಾಂಗ್ ಆಗ್ತಾ ಇದೆ. ಅದೇ ರೀತಿ ಬೇರೆ ಹೈಕಮಾಂಡ್ ಕಂಪೇರ್ ಮಾಡಿಕೊಂಡ್ರೆ ಇವತ್ತು ಬಿಜೆಪಿಯ ಹೈಕಮಾಂಡ್ ನಾಯಕರು ಯಾವ ರಾಜ್ಯದಲ್ಲಿ ಯಾವ ನಾಯಕನನ್ನು ಬೆಳೆಸಬೇಕು, ಯಾವ ನಾಯಕ ಬೆಳೆದಿರುವಂಥ ನಾಯಕನನ್ನು ಯಾವ ರೀತಿಯಾಗಿ ಅವನನ್ನು ಕೆಳಗೆ ಬೀಳಿಸಬೇಕು ಅನ್ನುವಂಥ ಲೆಕ್ಕಾಚಾರಗಳನ್ನು ದೆಹಲಿಯಲ್ಲಿ ಕೂತು ಮಾಡ್ತಿರ್ತಾರೆ. ಆ ಪಕ್ಷದ ಆಂತರಿಕ ವೇದಿಕೆಗಳಲ್ಲಿ, ಆಂತರಿಕ ಸಭೆಗಳಲ್ಲಿ ಯತ್ನಾಳ್ ಅವರು ಈ ಎಲ್ಲ ವಿಚಾರಗಳನ್ನ ಮಾತನಾಡಿದರೆ ಯಾವುದೇ ಸಮಸ್ಯೆನೂ ಕೂಡ ಇವತ್ತಿಗೂ ಕೂಡ ಆಗ್ತಿರ್ಲಿಲ್ಲ. ಆದರೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಿದ್ದು, ಬಹಿರಂಗವಾಗಿ ಸಭೆಗಳನ್ನು ಮಾಡ್ತಿದ್ದು, ಬಹಿರಂಗವಾಗಿ ವೇದಿಕೆಗಳನ್ನು ಕಟ್ಕೊಂಡು ಮಾತಾಡ್ತಾ ಇದ್ದಿದ್ದು. ಯತ್ನಾಳ್ ಹೋದಂತಹ ಎಲ್ಲ ವೇದಿಕೆಗಳನ್ನು ನೀವು ನೋಡಿ, ವಕ್ಫ್ ಹೋರಾಟವನ್ನು ಶುರು ಮಾಡ್ತಾರೆ. ವಕ್ಫ್ಗೆ ಬಿಜೆಪಿ ಖಂಡತುಂಡವಾಗಿ ವಿರೋಧ ಮಾಡ್ತಿದ್ದು, ಅದು ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿದ್ದಂಥ ಒಂದು ವಿಚಾರ. ರಾಷ್ಟ್ರೀಯ ಬಿಜೆಪಿಗೂ ಕೂಡ ಅದೇ ಬೇಕಾಗಿತ್ತು. ಆದರೆ ಪಕ್ಷದ ಮಟ್ಟದಲ್ಲಿ ಮಾಡಬೇಕಾಗಿದ್ದಂಥ ಒಂದು ಕೆಲಸವನ್ನು ನಾವು ಪ್ರತ್ಯೇಕವಾಗಿ ಹೋಗ್ತೀವಿ ಅಂತ ಹೇಳಿದ್ರೆ, ಒಬ್ಬರು ಬೀದರ್, ಮತ್ತೊಬ್ಬರು ಬಿಜಾಪುರ, ಮಗದೊಬ್ಬರು ಬಳ್ಳಾರಿಯಲ್ಲಿ ಪ್ರತಿಭಟನೆಯೋ ಸಮಾವೇಶಗಳು ಮಾಡ್ತಾ ಹೋದರೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಆಗಿಂದಾಗಿ ಕೊಡ್ತಾ ಇದ್ರು. ಆದರೆ ಬಿಜೆಪಿ ಹೈಕಮಾಂಡ್ ಕೊನೆಗೂ ಕೂಡ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇದೆ. ಯತ್ನಾಳ್ ಅವ್ರಿಗೆ 2ನೇ ಬಾರಿ ಉಚ್ಚಾಟನೆ ಒಂದು ಬಿಸಿಯನ್ನು ಕೊಟ್ಟಿದ್ದಾರೆ. ಇದು ಎಷ್ಟು ದಿನಗಳ ಕಾಲ ಮುಂದುವರಿತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಯತ್ನಾಳ್ ಒಂದಷ್ಟು ರಾಜಕೀಯವಾಗಿ ಅತಂತ್ರರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಗ 6 ವರ್ಷಗಳ ಕಾಲ ಈಗ ಉಚ್ಚಾಟನೆ ಮಾಡಿ ಆದೇಶ ಕೊಟ್ಟಿದ್ದಾರೆ. ಇದು ಮುಂದಿನ ವಿಧಾನಸಭಾ ಚುನಾವಣೆಗೂ ಕೂಡ ಒಂದು ರೀತಿ ಪ್ರಾಬ್ಲಮ್ ಅನ್ನೇ ತಂದಿಟ್ಟಿರೋದು. ಹಾಗಾಗಿ ಯತ್ನಾಳ್ ಅವರ ನಡೆ ಹೆಂಗಿರುತ್ತೆ, ಜೊತೆಯಲ್ಲಿ ಅವ್ರ ಜೊತೆ ಗುರುತಿಸ್ಕೊಂಡಿರುವಂತ ರೆಬಲ್ ನಾಯಕರು ಯಾರ್ಯಾರಿದ್ರು ಅವ್ರ ಕತೆ ಏನು ಮುಂದೆ ಅಂತ, ಇನ್ನು ಮುಂದೆ ಫುಲ್ ಸೈಲೆಂಟಾ, ಗಪ್ಚುಪ್ಪಾಗಿನೇ ಉಳಿತಾರ ಏನಂತ? ಒಂದು, ಇವತ್ತು ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ಈ ನಿರ್ಧಾರದಿಂದ ಯತ್ನಾಳ್ ಜೊತೆ ಯಾರೆಲ್ಲ ಇದ್ರೋ ಅವ್ರಿಗೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ರವಾನೆ ಆಗಿದೆ. ಅಂದರೆ ನಮ್ಮನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟರೆ, ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರೆ, ಪಕ್ಷದ ನಾಯಕರುಗಳ ವಿರುದ್ಧ ಮಾತಾಡಿದ್ರೆ, ಸಂಘಟನೆಯ ವಿರುದ್ಧವಾಗಿ ನಾವು ಹೋದರೆ ನಮಗೂ ಕೂಡ ಇದು ಆಗಬಹುದು ಅನ್ನುವಂಥ ಒಂದು ಸಂದೇಶ. ಇದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಈಗ ಯತ್ನಾಳ್ ಮುಂದೆ ಇರುವಂಥದ್ದು, ಮುಂದೆ 6 ವರ್ಷಗಳ ಕಾಲ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಈ ಪಕ್ಷದಿಂದ ಒಮ್ಮೆ ಉಚ್ಚಾಟನೆ ಮಾಡಿದ ತಕ್ಷಣ ಅದನ್ನು ವಾಪಸ್ ತೆಗೆದುಕೊಳ್ಬಾರ್ದು ಅಂತ ಏನು ನಿಯಮ ಇಲ್ಲ.
ಯಾವಾಗ ಬೇಕಿದ್ರು ಒಂದು ವೇಳೆ ನಾಳೆ ಬೆಳಗ್ಗೆ ಹೈಕಮಾಂಡ್ ಭೇಟಿ ಮಾಡಿ ನಾನು ಮಾಡಿದ್ದು ತಪ್ಪು ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಅವ್ರು ಅದನ್ನು ಒಪ್ಪಿದ್ರೆ ಆಗ ಆ ಆದೇಶವನ್ನು ಹಿಂಪಡಿಬೋದು, ಅದನ್ನು ಕಡಿಮೆ ಮಾಡ್ಬೋದು, ಅದನ್ನು ವಾಪಸ್ ತೆಗೆದು ಮತ್ತೆ BJPಗೆ ಸೇರಿಸ್ಕೊಳ್ಬೋದು. ಆದರೆ ಸದ್ಯದ ಮಟ್ಟದಲ್ಲಿ ಯತ್ನಾಳ್ ಈಗಿನ ಪರಿಸ್ಥಿತಿಯಲ್ಲಿ ನಾಳೆನೇ ಹೋಗಿ ಇನ್ನೊಂದು ತಿಂಗಳಿಗೆ ಹೋಗಿ 2 ತಿಂಗಳಿಗೆ ಹೋಗಿ ಆ ಸರ್ಕಸ್ ಮಾಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅವ್ರಿಗಿರೋದು BJP ಹೈಕಮಾಂಡ್ಗಿಂತಲೂ ಕೂಡ ಅವ್ರಿಗಿರುವಂತಹ ದ್ವೇಷ ಮತ್ತು ಅವ್ರಿಗಿರುವಂತಹ ಅಸಮಾಧಾನ ಯಡಿಯೂರಪ್ಪ ಅವ್ರ ಕುಟುಂಬ, ವಿಜೇಂದ್ರನ ವಿರುದ್ಧ ಇಷ್ಟಕ್ಕೆ ಮಾತ್ರ ಸೀಮಿತ ಇರುವಂಥದ್ದು. ಅವ್ರು ಬೇರೆ ಯಾವ ನಾಯಕರುಗಳ ಬಗ್ಗೆನೂ ಕೂಡ ಮಾತನಾಡೋದಿಲ್ಲ. ಕೇವಲ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದ ಬಗ್ಗೆ ಅಷ್ಟೇ ಮಾತನಾಡ್ತಾ ಇದ್ದಾರೆ. ಈಗ ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಿದ್ರೆ ಅದರಿಂದ ಅವ್ರು ಪಾರಾಗ್ಬೋದು. ಹಾಗಂದ ಮಾತ್ರಕ್ಕೆ ಮುಂದಿನ ಚುನಾವಣೆಗೆ ನಿಲ್ಲಬಾರ್ದಂತಲ್ಲ. 6 ವರ್ಷಗಳು ಅವರು ಅಮಾನತಾದ ತಕ್ಷಣ ನೀವು BJPಯಲ್ಲಿ ಇದ್ದು ಆ ಅಮಾನತು ಆದೇಶವನ್ನು ವಾಪಸ್ ಪಡ್ಕೊಳ್ಳದೆ ನಿಂತ್ಕೋಬಾರ್ದು ಬಿಟ್ಟರೆ ನೀವು ಪಕ್ಷೇತರವಾಗಿಯೋ ಮತ್ತೊಂದು ಪಕ್ಷಕ್ಕೆ ಸೇರ್ಪಡೆ ಆಗಿ ಬೇಕಿದ್ರೆ ಅವರು ಚುನಾವಣೆಯನ್ನು ಎದುರಿಸ್ಬೋದು. ಈ ಹಿಂದೆ 2010ಕ್ಕೂ ಮೊದಲು ಇಂಥದ್ದೇ ಒಂದು ಬೆಳವಣಿಗೆ ಆದಾಗ ಯತ್ನಾಳ್ ಅವರು ಕ್ಷೇತ್ರ ಮರುವಿಂಗಡಣೆ ಆದಾಗ ಆಗ ಅವರು ನಿಲ್ತಿದ್ದಂತಹ ಬಿಜಾಪುರ ಕ್ಷೇತ್ರದಲ್ಲಿ ಅದು ದಲಿತ SC ರಿಸರ್ವ್ ಆಗುತ್ತೆ. ಆಗ ಏಕಾಏಕಿ ಹಿಂದುತ್ವ ಕಟ್ಟಾಳು ಅಂತ ಹೇಳುವಂತಹ ಯತ್ನಾಳ್ ಅವರು BJPಯನ್ನು ಬಿಟ್ಟು BJPಯಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿದಾಗ BJPಯಿಂದ ಅವರು ಸ್ಪರ್ಧೆ ಮಾಡೋದಕ್ಕೆ ಒಪ್ಪೋದಿಲ್ಲ. ಆಗ ಏಕಾಏಕಿ JDSಗೆ ಹೋಗ್ತಾರೆ. ಅಂದರೆ JDS ಅಲ್ಲಾದರೆ ಆ ಬೇರೆ ಕ್ಷೇತ್ರದಲ್ಲೂ ಕೂಡ ನನಗೆ ರಾಜಕೀಯವಾಗಿ ನಾನು ಗೆದ್ದು ಬರ್ಬೋದು ಅಂತ. ಯತ್ನಾಳು ಆಗಿಂದಾಗ್ಗೆ ಹಿಂದುತ್ವದ ಕಟ್ಟಾಳು ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತ ಹೇಳಿದ್ರು ಕೂಡ ತಮ್ಮ ರಾಜಕೀಯ ದೃಷ್ಟಿಯನ್ನು ಇಟ್ಕೊಂಡು ಕೆಲವೊಮ್ಮೆ ಪಕ್ಷಗಳನ್ನು ಬದಲಾಯಿಸಿರುವಂತಹ ನಿದರ್ಶನಗಳು ಮತ್ತು ಸಾಕ್ಷಿಗಳು ನಮ್ಮ ಮುಂದೆ ಇದ್ದಾವೆ. ಈ ಹಿಂದೆ JDSಗೆ ಹೋಗಿದ್ರು. JDS ಅಲ್ಲಿ 5 ವರ್ಷಗಳ ಕಾಲ ಇದ್ದರು. 2013ರ ವಿಧಾನಸಭಾ ಚುನಾವಣೆಯಲ್ಲಿ ಆ ಪಕ್ಷದಿಂದನೇ ಕಂಟೆಸ್ಟ್ ಮಾಡಿದರು. ಅದಾದ ಬಳಿಕ ಆ ಚುನಾವಣೆಯಲ್ಲಿ ಸೋಲ್ತಾರೆ. ತದಬಳಿಕ ಅವರು ಪಕ್ಷೇತರವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಿಂತು ಗೆದ್ದು ಬರ್ತಾರೆ. ಆ ಗೆದ್ದು ಬರೋದಕ್ಕೂ ಕಾರಣ ಆಗ BJPಯಲ್ಲಿದ್ದಂತಹ ಕೆಲವೊಂದಷ್ಟು ನಾಯಕರು ಯತ್ನಾಳ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಪರೋಕ್ಷವಾಗಿ ಸಪೋರ್ಟ್ ಮಾಡ್ತಾರೆ. ಅದಾದ ಬಳಿಕ ಯಡಿಯೂರಪ್ಪ ಅವರ ಮತ್ತೆ 2018ರ ಚುನಾವಣೆ ಬರುವಂಥ ಒಂದು ಸಂದರ್ಭದಲ್ಲಿ ನಾನು BJPಗೆ ಬಂದು ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನು ಬಿಜಾಪುರದಲ್ಲಿ ಇಟ್ಕೊಂಡು ಕೊಡ್ತಾರೆ. ಆಗ ಯಡಿಯೂರಪ್ಪ ಅವ್ರಿಗೂ ಅನಿವಾರ್ಯ ಆಗಿತ್ತು. ಆ ಭಾಗದಲ್ಲಿ ಒಬ್ಬ ಸ್ಟ್ರಾಂಗ್ ಲೀಡರ್ ಬೇಕಾಗಿತ್ತು. ಆ ನನ್ನ ಜೊತೆ ಇರುವ ಮತ್ತೊಬ್ಬ ನಾಯಕ ಬೇಕಾಗಿತ್ತು ಅಂತ ಅವತ್ತು ಯಡಿಯೂರಪ್ಪ ಅವ್ರಿಗೆ ಅನಿಸಿತ್ತು. ಹಾಗಾಗಿ ಯತ್ನಾಳ್ ಅವರನ್ನು ಕರ್ಕೊಂಡು ಬಂದು 2018ರ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತಾರೆ. ಗೆಲ್ಲಿಸ್ಕೊಂಡು ಬರುವಂಥ ಒಂದು ಕೆಲಸವನ್ನು ಕೂಡ ಯಡಿಯೂರಪ್ಪ ಅವರು ಮಾಡ್ತಾರೆ. ಯಡಿಯೂರಪ್ಪ ಅವರು ಯತ್ನಾಳ್ ಅವ್ರ ಕ್ಷೇತ್ರಕ್ಕೆ ಹೋಗಿ ಪ್ರಚಾರವನ್ನು ಆ ಸಂದರ್ಭದಲ್ಲಿ ಮಾಡ್ತಾರೆ. 2018ರಲ್ಲಿ ಅವರು ಗೆದ್ದು ಬಂದಾಗಲೂ ಕೂಡ ಇದನ್ನು ಹೇಳಿದ್ರು. ಆದರೆ